ನಮಸ್ಕಾರ ಸ್ನೇಹಿತರೆ, ಅನ್ವೇಷಣೆ ಜಗತ್ತಿಗೆ ನಿಮ್ಗೆಲ್ಲರಿಗೂ ಸ್ವಾಗತ. ನೀವು ವನ್ಯಜೀವಿ ಪ್ರೇಮಿಗಳಾಗಿದ್ರೆ, ಪ್ರಕೃತಿಯ ಮಡಿಲಲ್ಲಿ ಕಳೆಯಲು ಇಷ್ಟಪಡೋರಾಗಿದ್ರೆ ಖಂಡಿತ ನೀವು ಭೇಟಿ ನೀಡಲೇಬೇಕಾದ ಒಂದು ಜಾಗ ಅಂದರೆ ಅದು ನಾಗರಹೊಳೆ ಹುಲಿ ಸಂರಕ್ಷಿತ ಪ್ರದೇಶದ ಭಾಗವಾಗಿರೋ ಕಾಕನಕೋಟೆ ಕಬಿನಿ ಸಫಾರಿ. ಇವತ್ತಿನ ವಿಡಿಯೋದಲ್ಲಿ ನಾವು ಕಾಕನಕೋಟೆಯ ದಟ್ಟ ಕಾಡಿನೊಳಗೆ ಹೋಗಿ ಅಲ್ಲಿನ ಸಫಾರಿ ಅನುಭವ ಹೇಗಿರುತ್ತೆ, ಯಾವ್ಯಾವ ಪ್ರಾಣಿಗಳು ಕಾಣಿಸ್ತವೆ ಅನ್ನೋದನ್ನ ಈ ವಿಡಿಯೋದಲ್ಲಿ ನೋಡೋಣ. ವಿಡಿಯೋನ ಕೊನೆ ತನಕ ಮಿಸ್ ಮಾಡದೆ ನೋಡಿ. ಇವೇ ನೋಡಿ ಕಾಡಿನ ಅತ್ಯಂತ ಯಶಸ್ವಿ ಮತ್ತು ಕ್ರೂರ ಬೇಟೆಗಾರರಾದ ಸೀಳುನಾಯಿಗಳು, ಅಂದರೆ ಏಷಿಯಾಟಿಕ್ ವೈಲ್ಡ್ ಡಾಗ್ಸ್ ಅಥವಾ ಢೋಲ್ಸ್. ಸ್ನೇಹಿತರೆ, ಕಾಡಿನ ಅತ್ಯಂತ ಕ್ರೂರ ಮತ್ತು ಯಶಸ್ವಿ ಬೇಟೆಗಾರ ಯಾರು ಅಂತ ಕೇಳಿದ್ರೆ ನಾವೆಲ್ಲ ಹುಲಿ ಅಥವಾ ಚಿರತೆಯ ಹೆಸರನ್ನ ಹೇಳ್ತೀವಿ. ಆದರೆ ದಟ್ಟ ಕಾಡಿನೊಳಗೆ ಸ್ವತಃ ಹುಲಿ ಮತ್ತು ಚಿರತೆಗಳಿಗೂ ನಡುಕ ಹುಟ್ಟಿಸುವ ಜಿಂಕೆ ಕಾಡುಕೋಣಗಳನ್ನು ನಿಮಿಷಗಳಲ್ಲಿ ಬೇಟೆಯಾಡಿ ಮುಗಿಸುವ ಮತ್ತೊಂದು ಭಯಾನಕ ಶಕ್ತಿ ಈ ಸೀಳುನಾಯಿಗಳು ಅಥವಾ ಇಂಗ್ಲಿಷ್ನಲ್ಲಿ ಢೋಲ್ಸ್. ಇವುಗಳು ಒಂಟಿಯಾಡಿ ಬಂದರೆ ನರಿಯಂತೆ ಕಾಣಬಹುದು, ಆದರೆ ಗುಂಪಿನಲ್ಲಿ ಬಂದರೆ ಕಾಡಿನ ರಾಜನು ಇವುಗಳ ಎದುರು ನಿಲ್ಲಲು ಹೆದರುತ್ತಾನೆ. ಅತ್ಯಂತ ಕ್ರೂರ ಮತ್ತು ರೋಮಾಂಚಕ ಬೇಟೆಯ ದೃಶ್ಯ ಸ್ನೇಹಿತರೆ. ಈಗ ನೀವು ನೋಡುತ್ತಿರುವುದು ಕಾಡಿನ ಅತ್ಯಂತ ವ್ಯವಸ್ಥಿತ ಮತ್ತು ಮಾರಣಾಂತಿಕ ಬೇಟೆಯ ದೃಶ್ಯ. ಒಂದು ಸುಂದರವಾದ ಚುಕ್ಕಿ ಜಿಂಕೆಯನ್ನು ಟಾರ್ಗೆಟ್ ಮಾಡಿದೆ. ಇಲ್ಲಿ ಹುಲಿಗಳ ತರಹ ಒಂಟಿ ಹೋರಾಟ ಇಲ್ಲ, ಬದಲಿಗೆ ಇಡೀ ಸೈನ್ಯವೇ ಒಟ್ಟಾಗಿ ದಾಳಿ ಮಾಡುತ್ತದೆ. ಇಲ್ಲಿ ನೀವು ಗಮನಿಸಬೇಕಾದ ಅತ್ಯಂತ ಭಯಾನಕ ವಿಷಯ ಅಂದ್ರೆ, ಸಿಂಹ ಅಥವಾ ಹುಲಿಗಳು ಬೇಟೆಯಾಡುವಾಗ ಮೊದಲು ಪ್ರಾಣಿಯ ಉಸಿರುಗಟ್ಟಿಸಿ ಅದನ್ನು ಸಂಪೂರ್ಣವಾಗಿ ಸಾಯಿಸುತ್ತದೆ, ಆಮೇಲೆ ತಿನ್ನುತ್ತವೆ. ಆದರೆ ಸೀಳುನಾಯಿಗಳ ನಿಘಂಟಿನಲ್ಲಿ ಆ ನಿಯಮವೇ ಇಲ್ಲ. ಇವು ಜಿಂಕೆ ಸಾಯುವುದರವರೆಗೂ ಕಾಯುವುದೇ ಇಲ್ಲ. ಜಿಂಕೆ ಇನ್ನು ಜೀವಂತವಾಗಿರುವಾಗಲೇ, ಅದು ನೋವಿನಿಂದ ಕಿರುಚಾಡುತ್ತಿರುವಾಗಲೇ ಇಡೀ ಗುಂಪು ಅದರ ಮಾಂಸವನ್ನು ಹರಿದು ತಿನ್ನಲು ಆರಂಭಿಸುತ್ತದೆ. ಇದು ನೋಡಲು ಅತ್ಯಂತ ಕ್ರೂರ ಮತ್ತು ಅಮಾನವೀಯವಾಗಿ ಕಾಣಿಸಬಹುದು, ಆದರೆ ಪ್ರಕೃತಿಯ ನಿಯಮವೇ ಹೀಗೆ. ಸೀಳುನಾಯಿಗಳ ದವಡೆ ಮತ್ತು ಹಲ್ಲುಗಳು ಎಷ್ಟು ಚೂಪಾಗಿರುತ್ತವೆ ಎಂದರೆ ಜಿಂಕೆಯ ದಪ್ಪ ಚರ್ಮವನ್ನು ಕ್ಷಣಾರ್ಧದಲ್ಲಿ ಸೀಳಿಬಿಡುತ್ತವೆ. ಇವುಗಳ ತಿನ್ನುವ ವೇಗ ಸಾಮಾನ್ಯ ನಾಯಿಗಳಿಗಿಂತ 5 ಪಟ್ಟು ಹೆಚ್ಚು. ಯಾಕೆ ಗೊತ್ತಾ? ಕಾಡಿನಲ್ಲಿ ಬೇಟೆಯಾಡಿದ ತಕ್ಷಣ ಚಿರತೆ, ಕರಡಿ ಅಥವಾ ಹುಲಿಗಳು ಬಂದು ಇವುಗಳ ಆಹಾರವನ್ನು ಕಸಿದುಕೊಳ್ಳುವ ಭಯ ಇರುತ್ತದೆ. ಹಾಗಾಗಿ ಬೇರೆ ದೊಡ್ಡ ಪ್ರಾಣಿಗಳು ಬರುವ ಮುನ್ನವೇ ಇಡೀ ಜಿಂಕೆಯನ್ನು ತಿಂದು ಮುಗಿಸಬೇಕು ಎಂಬ ಉದ್ವೇಗ ಇವುಗಳಿಗಿರುತ್ತದೆ. ಕೇವಲ 15ರಿಂದ 20 ನಿಮಿಷಗಳಲ್ಲಿ ಇಡೀ ದೊಡ್ಡ ಚುಕ್ಕೆ ಜಿಂಕೆ ಮೂಳೆಗಳ ರಾಶಿಯಾಗಿ ಬದಲಾಗಿ ಬಿಡುತ್ತದೆ. ಈ ರಕ್ತಸಿಕ್ತ ಬೇಟೆಯ ನಡುವೆಯೂ ಇವುಗಳಲ್ಲಿ ಒಂದು ಅದ್ಭುತವಾದ ಶಿಸ್ತು ಇರುತ್ತದೆ. ಬೇಟೆಯಾಡಿದ ನಂತರ ಗುಂಪಿನ ನಾಯಕ ಮತ್ತು ನಾಯಕಿ, ಆಲ್ಫಾ ಪೇರ್ ಹಾಗೂ ಸಣ್ಣ ಮರಿಗಳಿಗೆ ಮೊದಲು ತಿನ್ನಲು ಅವಕಾಶ ಕೊಡಲಾಗುತ್ತದೆ. ಅಷ್ಟೇ ಅಲ್ಲ, ಗುಂಪಿನ ಕೆಲವು ನಾಯಿಗಳು ಕಾಡಿನ ಬೇರೆ ಪ್ರಾಣಿಗಳ ಮೇಲೆ ಕಣ್ಣಿಡಲು ಕಾವಲು ಕಾಯುತ್ತಿರುತ್ತದೆ. ಹೊಟ್ಟೆ ತುಂಬಿದ ಮೇಲೆ ಇವು ಪರಸ್ಪರ ಮೈ ನೆಕ್ಕುತ್ತಾ ಪ್ರೀತಿಯನ್ನು ಹಂಚಿಕೊಳ್ಳುತ್ತವೆ. ಸ್ನೇಹಿತರೆ, ಪ್ರಕೃತಿಯಲ್ಲಿ ಯಾವುದೇ ಪ್ರಾಣಿ ಕ್ರೂರಿಯೂ ಅಲ್ಲ, ದಯಾಮಯಿಯೂ ಅಲ್ಲ. ಸೀಳುನಾಯಿಗಳ ಈ ಬೇಟೆಯ ಶೈಲಿ ಅವುಗಳ ಉಳಿವಿಗಾಗಿ ಪ್ರಕೃತಿ ನೀಡಿರುವ ಒಂದು ಅದ್ಭುತ ತಂತ್ರ. ಸೀಳುನಾಯಿಗಳು ಸಾಮಾನ್ಯವಾಗಿ ಬೇಟೆಯಾಡಿದ ನಂತರ ಅಥವಾ ಮಧ್ಯಾಹ್ನದ ಉರಿ ಬಿಸಿಲಿನಿಂದ ಬದಲಿಗಾಗಿ ನದಿಯ ಹಿನ್ನೀರಿನಲ್ಲಿ ಅಥವಾ ಸಣ್ಣ ಕೆರೆಗಳಲ್ಲಿ ಒಟ್ಟಾಗಿ ಕುಳಿತು ವಿಶ್ರಾಂತಿ ಪಡೆಯುತ್ತವೆ. ಚಿಲ್ಲಿಂಗ್ ಇನ್ ವಾಟರ್ ಇದು ಅವುಗಳ ಸಾಮಾಜಿಕ ಜೀವನದ ಅತ್ಯಂತ ಸುಂದರ ಮತ್ತು ಅಪರೂಪದ ದೃಶ್ಯವಾಗಿದೆ. ಸ್ನೇಹಿತರೆ, ಇದುವರೆಗೂ ನೀವು ಸೀಳುನಾಯಿಗಳ ಕ್ರೂರ ಬೇಟೆ ಮತ್ತು ರಕ್ತಸಿಕ್ತ ಯುದ್ಧಗಳನ್ನು ಮಾತ್ರ ನೋಡಿರಬಹುದು. ಆದರೆ ಈಗ ನೀವು ನೋಡುತ್ತಿರುವ ದೃಶ್ಯ ಇವುಗಳ ಜೀವನದ ಸಂಪೂರ್ಣ ಇನ್ನೊಂದು ಮುಖವನ್ನು ಪರಿಚಯಿಸುತ್ತೆ. ಕಾಡಿನಲ್ಲಿ ಮಧ್ಯಾಹ್ನದ ಬಿಸಿಲು ಹೆಚ್ಚಾದಾಗ ಅಥವಾ ಒಂದು ದೊಡ್ಡ ಬೇಟೆಯ ನಂತರ ಮೈಕಾದಾಗ ಈ ಸೀಳುನಾಯಿಗಳ ಇಡೀ ಗುಂಪು ನೇರವಾಗಿ ಬರುವುದು ನೀರಿನ ಹತ್ತಿರಕ್ಕೆ.
ಕಾಕನಕೋಟೆ ಮತ್ತು ಕಬಿನಿ ಕಾಡುಗಳು ಕೇವಲ ಹುಲಿ ಆನೆಗಳಿಗಷ್ಟೇ ಅಲ್ಲ, ಭಾರತದ ರಾಷ್ಟ್ರೀಯ ಪಕ್ಷಿಯಾದ ನವಿಲುಗಳ ಅದ್ಭುತ ಲೋಕಕ್ಕೂ ಹೆಸರುವಾಸಿ. ನಾಗರಹೊಳೆ ಮತ್ತು ಕಬಿನಿ ಅಂದ ತಕ್ಷಣ ನಮಗೆ ನೆನಪಾಗೋದು ಹುಲಿ, ಚಿರತೆ ಅಥವಾ ಆನೆಗಳು. ಆದರೆ ಈ ಕಾಕನಕೋಟೆ ಕಾಡಿನ ಸೌಂದರ್ಯವನ್ನು ಮತ್ತೊಂದು ಹಂತಕ್ಕೆ ಕೊಂಡೊಯ್ಯುವ ಸೌಂದರ್ಯದ ದೇವತೆಗಳು ಇಲ್ಲಿವೆ. ಹೌದು, ಅವುಗಳೇ ನಮ್ಮ ರಾಷ್ಟ್ರೀಯ ಪಕ್ಷಿ ನವಿಲುಗಳು. ನವಿಲುಗಳು ಸರ್ವಭಕ್ಷಕರು. ಇವು ಪಾಡಿನಲ್ಲಿ ಸಿಗುವ ಧಾನ್ಯಗಳು, ಕೀಟಗಳು, ಸಣ್ಣ ಹಣ್ಣುಗಳು ಮಾತ್ರವಲ್ಲದೆ ವಿಷಕಾರಿ ಹಾವಿನ ಮರಿಗಳು ಮತ್ತು ಚೇಳುಗಳನ್ನು ಕೂಡ ಬೇಟೆಯಾಡಿ ತಿನ್ನುತ್ತವೆ. ಕಾಡಿನ ಪರಿಸರ ಸಮತೋಲನದಲ್ಲಿ ಇವುಗಳ ಪಾತ್ರ ದೊಡ್ಡದಿದೆ. ಕಾಕನಕೋಟೆಯಲ್ಲಿ ನವಿಲುಗಳು ಮತ್ತು ಹೆಣ್ಣು ನವಿಲುಗಳು ದೊಡ್ಡ ಗುಂಪುಗಳಲ್ಲಿ ಮುಕ್ತವಾಗಿ ತಿರುಗಾಡುವುದನ್ನು ನಾವು ನೋಡಬಹುದು. ಹೆಣ್ಣು ನವಿಲನ್ನು ಆಕರ್ಷಿಸಲು ಗಂಡು ನವಿಲು ಈ ರೀತಿ ಗರಿ ಬಿಚ್ಚಿ ತನ್ನ ಇಡೀ ಮೈಯನ್ನು ನಡುಗಿಸುತ್ತಾ ಒಂದು ವಿಶಿಷ್ಟ ಶಬ್ದ ಮಾಡುತ್ತದೆ. ಯಾವ ಗಂಡು ನವಿಲಿನ ಗರಿಗಳು ಅತಿ ಹೆಚ್ಚು ಆಕರ್ಷಕವಾಗಿ ಮತ್ತು ಆರೋಗ್ಯಕರವಾಗಿ ಕಾಣಿಸುತ್ತವೆಯೋ ಹೆಣ್ಣು ನವಿಲು ಅದನ್ನೇ ತನ್ನ ಸಂಗಾತಿಯಾಗಿ ಆಯ್ಕೆ ಮಾಡಿಕೊಡುತ್ತದೆ. ಪ್ರಕೃತಿಯ ಈ ಸೌಂದರ್ಯದ ಸ್ಪರ್ಧೆ ನಿಜಕ್ಕೂ ಅದ್ಭುತ ಅಲ್ವಾ? ನವಿಲುಗಳು ಕೇವಲ ಅಂದಕ್ಕಷ್ಟೇ ಹೆಸರಲ್ಲ, ಇವು ಕಾಡಿನ ಅತ್ಯಂತ ಜಾಣ ಸೆಕ್ಯೂರಿಟಿ ಗಾರ್ಡ್ಗಳು. ಹೌದು, ನವಿಲುಗಳ ದೃಷ್ಟಿ ಮತ್ತು ಕೇಳುವ ಶಕ್ತಿ ತುಂಬಾ ತೀಕ್ಷ್ಣವಾಗಿರುತ್ತದೆ. ಕಾಡಿನ ರಸ್ತೆಯಲ್ಲಿ ಹುಲಿ ಅಥವಾ ಚಿರತೆ ನಡೆದು ಬರುತ್ತಿದ್ದರೆ ಮರದ ಮೇಲಿರುವ ನವಿಲು ಅದನ್ನ ಮೊದಲು ಪತ್ತೆ ಮಾಡುತ್ತದೆ. ತಕ್ಷಣವೇ ಅದು ಒಂದು ವಿಶಿಷ್ಟವಾದ ಎಚ್ಚರಿಕೆಯ ಕರೆ ಅಂದರೆ ಅಲಾರ್ಮ್ ಕಾಲ್ ಕೊಡುತ್ತದೆ. ನವಿಲಿನ ಈ ಕೂಗನ್ನು ಕೇಳಿ ಕಾಡಿನ ಉಳಿದ ಪ್ರಾಣಿಗಳಾದ ಜಿಂಕೆಗಳು, ಮಂಗಗಳು ಅಲರ್ಟ್ ಆಗಿ ಓಡಿ ಹೋಗುತ್ತವೆ. ಸಫಾರಿಗೆ ಹೋಗುವ ಗೈಡ್ಗಳು ಮತ್ತು ವನ್ಯಜೀವಿ ಪ್ರೇಮಿಗಳು ಹುಲಿ ಎಲ್ಲಿದೆ ಎಂದು ಹುಡುಕಲು ಈ ನವಿಲುಗಳ ಅಲಾರ್ಮ್ ಕರೆಯನ್ನ ಆಲಿಸುತ್ತಾರೆ. ಕಾಡಿನ ಅತ್ಯಂತ ಧೈರ್ಯಶಾಲಿ, ಕಷ್ಟ ಸಹಿಷ್ಣು ಮತ್ತು ವಿಶಿಷ್ಟ ಪ್ರಾಣಿಯಾದ ಕಾಡುಹಂದಿ. ಕಾಡುಹಂದಿಗಳು ಸಾಕುಹಂದಿಗಳಿಂದ ತುಂಬಾ ಭಿನ್ನ. ಇವುಗಳ ಮುಂಭಾಗದ ದೇಹ ತುಂಬಾ ಬಲಿಷ್ಠವಾಗಿರುತ್ತದೆ ಮತ್ತು ಇಡೀ ಮೈ ಮೇಲೆ ಕಡು ಕಪ್ಪು ಅಥವಾ ಕಂದು ಬಣ್ಣದ ಗಟ್ಟಿಯಾದ ರೋಮಗಳಿರುತ್ತವೆ. ಇವುಗಳ ತೂಕ ಸುಮಾರು 90ರಿಂದ 150 ಕೆಜಿವರೆಗೂ ಇರುತ್ತೆ. ಆದರೆ ಇವುಗಳ ಅಸಲಿ ಆಯುಧ ಇರೋದು ಇವುಗಳ ಬಾಯಿಯಲ್ಲಿ. ಗಂಡು ಕಾಡುಹಂದಿಗಳಿಗೆ ಕೆಳಗಿನ ದವಡೆಯಲ್ಲಿ ಚೂಪಾದ ಕೋರೆ ಹಲ್ಲುಗಳಿರುತ್ತವೆ. ಇವು ಎಷ್ಟು ಹರಿತವಾಗಿರುತ್ತವೆ ಅಂದರೆ ಶತ್ರುಗಳ ದೇಹವನ್ನು ಒಂದೇ ಏಟಿಗೆ ಸೀಳಿ ಹಾಕಬಲ್ಲವು. ಇವು ಪರಸ್ಪರ ಕೋರೆ ಹಲ್ಲುಗಳನ್ನು ಉಜ್ಜಿಕೊಳ್ಳುವ ಮೂಲಕ ಅವುಗಳನ್ನು ಯಾವಾಗಲೂ ಕತ್ತಿಯಂತೆ ಶಾರ್ಪ್ ಆಗಿಟ್ಟುಕೊಳ್ಳುತ್ತವೆ. ಕಾಡಿನ ಅತ್ಯಂತ ಸುಂದರ, ಆಕರ್ಷಕ ಮತ್ತು ಚುರುಕಾದ ಪ್ರಾಣಿಯಾದ ಚುಕ್ಕೆ ಜಿಂಕೆ ನೋಡಲು ಅತ್ಯಂತ ಮುಗ್ಧವಾಗಿ ಪ್ರಕೃತಿಯ ಸೌಂದರ್ಯದ ದೇವತೆಯಂತೆ ಕಾಣುವ ಈ ಜಿಂಕೆಗಳ ಬದುಕು ಅಷ್ಟು ಸುಲಭವಲ್ಲ.
ಕಾಡಿನ ಪ್ರತಿಯೊಂದು ಮಾಂಸಾಹಾರಿ ಪ್ರಾಣಿಗೂ ಇವುಗಳೇ ಟಾರ್ಗೆಟ್. ಚುಕ್ಕೆ ಜಿಂಕೆಗಳ ಮೈಬಣ್ಣ ಚಿನ್ನದಂತಹ ಕಂದು ಅಥವಾ ಹಳದಿಯಾಗಿದ್ದು ಇಡೀ ದೇಹದ ಮೇಲೆ ಬಿಳಿ ಬಣ್ಣದ ಚುಕ್ಕೆಗಳಿರ್ತವೆ. ಈ ಚುಕ್ಕೆಗಳು ಕೇವಲ ಅಂದಕ್ಕಷ್ಟೇ ಅಲ್ಲ, ಕಾಡಿನ ಪೊದೆಗಳ ನಡುವೆ ಶತ್ರುಗಳ ಕಣ್ಣಿಗೆ ಬೀಳದಂತೆ ಅಡಗಿಕೊಳ್ಳಲು ಸಹಾಯ ಮಾಡ್ತವೆ. ಕಾಕನಕೋಟೆ ಮತ್ತು ಕಬಿನಿ ಕಾಡುಗಳು ಜಗತ್ತಿನಲ್ಲೇ ಅತ್ಯುತ್ತಮ ಚಿರತೆಗಳ ವಾಸಸ್ಥಾನಗಳಲ್ಲಿ ಒಂದಾಗಿವೆ. ಇಲ್ಲಿನ ದೊಡ್ಡ ದೊಡ್ಡ ಮರಗಳ ಕೊಂಬೆಯ ಮೇಲೆ ಚಿರತೆಗಳು ರಾಜನಂತೆ ಮಲಗಿ ವಿಶ್ರಾಂತಿ ಪಡೆಯುವ ದೃಶ್ಯವನ್ನು ಸಫಾರಿಯಲ್ಲಿ ನೋಡುವುದೇ ಒಂದು ಅದ್ಭುತ ಅದೃಷ್ಟ. ನಾಗರಹೊಳೆ ಮತ್ತು ಕಬಿನಿ ಕಾಡಿನ ಸಫಾರಿಗೆ ಹೋದಾಗ ಪ್ರತಿಯೊಬ್ಬ ವೈಲ್ಡ್ ಲೈಫ್ ಪ್ರೇಮಿಯ ಅಲ್ಟಿಮೇಟ್ ಡ್ರೀಮ್ ಏನಪ್ಪಾ ಅಂದ್ರೆ ಮರದ ಕೊಂಬೆಯ ಮೇಲೆ ರಾಜನ ತರಹ ಆರಾಮಾಗಿ ರೆಸ್ಟ್ ಮಾಡ್ತಿರೋ ಚಿರತೆಯನ್ನ ನೋಡೋದು. ಕಾಡಿನ ಅತ್ಯಂತ ನಿಗೂಢ, ಚತುರ ಮತ್ತು ಸೈಲೆಂಟ್ ಕಿಲ್ಲರ್ ಅಂದ್ರೆ ಅದು ಚಿರತೆ. ಕೆಳಗಡೆ ಸಫಾರಿ ಜೀಪ್ಗಳು ನಿಂತು ನೂರಾರು ಕ್ಯಾಮೆರಾಗಳು ಕ್ಲಿಕ್ ಮಾಡ್ತಿದ್ರು ಅದ್ಯಾವುದಕ್ಕೂ ತಲೆಕೆಡಿಸಿಕೊಳ್ಳದೆ ಮರದ ಮೇಲೆ ಚಿರತೆ ಮಲಗಿರೋ ಸ್ಟೈಲ್ ನೋಡಿದ್ರೆ ಯಾರಾದ್ರೂ ಫಿಡಾ ಆಗ್ಲೇಬೇಕು. ದೊಡ್ಡ ಬೆಕ್ಕಿನ ಪ್ರಭೇದಗಳಲ್ಲಿ ಚಿರತೆಗಳಷ್ಟು ಸುಲಭವಾಗಿ ಮತ್ತು ವೇಗವಾಗಿ ಮರಹತ್ತುವ ಪ್ರಾಣಿ ಮತ್ತೊಂದಿಲ್ಲ. ಇವುಗಳ ದೇಹದ ರಚನೆಯೇ ಅದಕ್ಕೆ ಕಾರಣ. ಇವುಗಳ ಮುಂಗಾಲುಗಳು ಮತ್ತು ಭುಜದ ಸ್ನಾಯುಗಳು ಅತ್ಯಂತ ಬಲಿಷ್ಠವಾಗಿರುತ್ತವೆ. ಇವುಗಳ ಚೂಪಾದ ಉಗುರುಗಳು ಮರದ ತೊಗಟೆಯನ್ನು ಗಟ್ಟಿಯಾಗಿ ಹಿಡಿಯಲು ಸಹಾಯ ಮಾಡುತ್ತವೆ. ಎಲ್ಲಕ್ಕಿಂತ ಮುಖ್ಯವಾಗಿ ಇವುಗಳ ಉದ್ದನೆಯ ಬಾಲ. ಚಿರತೆಗಳು ಅತ್ಯಂತ ಸಣ್ಣ ಕೊಂಬೆಯ ಮೇಲೆಯೂ ಬ್ಯಾಲೆನ್ಸ್ ತಪ್ಪದೆ ಕುಳಿತುಕೊಳ್ಳಲು ಈ ಬಾಲವೇ ಮುಖ್ಯ ಆಯುಧ. ಅಷ್ಟೇ ಅಲ್ಲ, ಇವು ತಮ್ಮ ದೇಹದ ತೂಕಕ್ಕಿಂತ 3 ಪಟ್ಟು ಹೆಚ್ಚು ತೂಕವಿರೋ ಜಿಂಕೆಯನ್ನು ಕೇವಲ ಬಾಯಲ್ಲಿ ಕಚ್ಚು ಹಿಡಿದುಕೊಂಡು ಲೀಲಾಜಾಲವಾಗಿ ಮರ ಹತ್ತಬಲ್ಲವು. ಈ ಅದ್ಭುತ ಶಕ್ತಿ ಬೇರೆ ಯಾವ ಪ್ರಾಣಿಗೂ ಇಲ್ಲ. ನಿಮ್ಗೆ ಗೊತ್ತಾ, ಚಿರತೆಗಳು ತಮ್ಮ ಜೀವಿತಾವಧಿಯ ಅರ್ಧಕ್ಕಿಂತ ಹೆಚ್ಚು ಸಮಯವನ್ನು ಮರದ ಮೇಲೆಯೇ ಕಳೆಯುತ್ತವೆ. ಇದಕ್ಕೆ ಪ್ರಮುಖವಾಗಿ 3 ಕಾರಣಗಳಿವೆ. ಮೊದಲನೆಯದು ರಕ್ಷಣೆ. ಕಾಕನಕೋಟೆ ಕಾಡಿನಲ್ಲಿ ಚಿರತೆಗಳಿಗಿಂತ ಬಲಿಷ್ಠವಾದ ಹುಲಿಗಳು ಮತ್ತು ಸೀಳುನಾಯಿಗಳ ಕಾಟ ಜಾಸ್ತಿ ಇರುತ್ತೆ. ನೆಲದ ಮೇಲಿದ್ರೆ ಇವುಗಳ ಜೊತೆ ಫೈಟ್ ಮಾಡಬೇಕಾಗುತ್ತೆ. ಅದಕ್ಕೆ ಚಿರತೆಗಳು ಮರ ಹತ್ತಿ ಸೇಫ್ ಆಗಿ ಕುಳಿತುಕೊಳ್ಳುತ್ತವೆ. ಎರಡನೆಯದು ಆಹಾರದ ಭದ್ರತೆ. ಚಿರತೆ ಕಷ್ಟಪಟ್ಟು ಬೇಟೆಯಾಡಿದ ಜಿಂಕೆಯನ್ನು ನೆಲದ ಮೇಲೆ ಬಿಟ್ರೆ ಹುಲಿ ಅಥವಾ ಕರಡಿ ಬಂದು ಕಸಿದುಕೊಳ್ಳಬಹುದು. ಅದಕ್ಕೆ ಇವು ಬೇಟೆಯನ್ನು ಮರದ ಮೇಲಕ್ಕೆ ಎಳೆದುಕೊಂಡು ಹೋಗಿ ಯಾರಿಗೂ ಸಿಗದಂತೆ ಆರಾಮಾಗಿ ತಿನ್ನುತ್ತವೆ. ಮೂರನೆಯದು ಹೈ ವ್ಯೂ. ಮರದ ಮೇಲಿಂದ ಇಡೀ ಕಾಡು ಇವುಗಳಿಗೆ ಸ್ಪಷ್ಟವಾಗಿ ಕಾಣಿಸುತ್ತೆ. ಎಲ್ಲಿ ಜಿಂಕೆಗಳು ಮೇಯುತ್ತಿವೆ, ಎಲ್ಲಿಂದ ಶತ್ರುಗಳು ಬರ್ತಿದ್ದಾರೆ ಅನ್ನೋದನ್ನ ಇವು ಎತ್ತರದಲ್ಲಿ ಕುಳಿತು ನಿಗಾ ಇಡುತ್ತವೆ. ಅಂದ್ರೆ ಮರದ ಕೊಂಬೆ ಇವುಗಳಿಗೆ ಒಂದು ಕಂಫರ್ಟಬಲ್ ಲಕ್ಷ್ಮಣ ರೇಖೆ ಇದ್ದಾಗೆ.
ಕಾಕನಕೋಟೆಯ ಕಬಿನಿ ಹಿನ್ನೀರಿನ ಹತ್ತಿರವಿರುವ ಮರಗಳಲ್ಲಿ ಚಿರತೆಗಳು ಹೆಚ್ಚಾಗಿ ಕಾಣಿಸುತ್ತವೆ. ಬೇಸಿಗೆ ಕಾಲದಲ್ಲಂತೂ ಬಿಸಿಲಿನ ಬೇಗೆಯಿಂದ ತಪ್ಪಿಸಿಕೊಳ್ಳಲು ಮರದ ದಟ್ಟ ಎಲೆಗಳ ನೆರಳಿನಲ್ಲಿ ಇವು ಗಂಟೆಗಟ್ಟಲೆ ನಿದ್ದೆ ಮಾಡುತ್ತವೆ. ಕೆಲವೊಮ್ಮೆ ಇವು ಮಲಗಿರೋ ಶೈಲಿ ನೋಡಿದರೆ ಆಶ್ಚರ್ಯ ಆಗುತ್ತೆ. 4 ಕಾಲುಗಳಲ್ಲೂ ಕೊಂಬೆಯ ಎರಡೂ ಬದಿಗೆ ತೂಗು ಹಾಕಿ ಹಾಯಾಗಿ ಮಲಗಿರುತ್ತವೆ. ಎಷ್ಟೇ ಗಾಳಿ ಬಂದರೂ ಎಷ್ಟೇ ಸೌಂಡ್ ಆದರೂ ಇವು ಮರದಿಂದ ಕೆಳಗೆ ಬೀಳುವುದೇ ಇಲ್ಲ. ಇವುಗಳ ನಿದ್ದೆಯಲ್ಲೂ ಒಂದು ಜಾಗರೂಕತೆ ಇರುತ್ತದೆ. ಸಣ್ಣ ಶಬ್ದವಾದರೂ ತಕ್ಷಣ ಕಣ್ಣು ಬಿಟ್ಟು ಸುತ್ತಲೂ ನೋಡಿ ಮತ್ತೆ ನಿದ್ದೆಗೆ ಜಾರುತ್ತವೆ. ಈ ದೃಶ್ಯವನ್ನು ಲೈವ್ ಆಗಿ ನೋಡುವುದೇ ಒಂದು ಅದ್ಭುತ ಅನುಭವ. ಸ್ನೇಹಿತರೆ, ಹುಲಿ ಕಾಡಿನ ರಾಜನಾಗಿದ್ರೆ ಈ ಚಿರತೆ ಕಾಡಿನ ಅತ್ಯಂತ ಸ್ಟೈಲಿಶ್ ಮತ್ತು ಜಾಣ ರಾಜ ಅಂತ ಹೇಳಬಹುದು. ಪ್ರಕೃತಿಯ ಈ ಅದ್ಭುತ ಸೃಷ್ಟಿ ಮರದ ಮೇಲಿಂದ ಕಾಡನ್ನು ಆಳುವ ರೀತಿ ನಿಜಕ್ಕೂ ರೋಮಾಂಚನಕಾರಿ. ಒಟ್ಟಾರೆಯಾಗಿ ಹೇಳಬೇಕೆಂದ್ರೆ ಕಾಕನಕೋಟೆ ಕಬಿನಿ ಸಫಾರಿ ಕೇವಲ ಪ್ರಾಣಿಗಳನ್ನು ನೋಡೋದಷ್ಟೇ ಅಲ್ಲ, ನಮ್ಮ ಯಾಂತ್ರಿಕ ಜೀವನದಿಂದ ದೂರ ಬಂದು ಪ್ರಕೃತಿಯನ್ನು ಆಸ್ವಾದಿಸೋ ಒಂದು ಅದ್ಭುತ ಅನುಭವ. ನಿಮಗೂ ಈ ವಿಡಿಯೋ ಇಷ್ಟ ಆಗಿದೆ ಅನ್ಕೊಳ್ತೀನಿ. ನೀವೆಂದಾದರೂ ಕಬಿನಿ ಸಫಾರಿಗೆ ಹೋಗಿದ್ದೀರಾ? ನಿಮ್ಮ ಅನುಭವ ಹೇಗಿತ್ತು ಅಂತ ಕೆಳಗಡೆ ಕಮೆಂಟ್ ಮಾಡಿ ತಿಳಿಸಿ. ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ ಮತ್ತು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ಮತ್ತೊಂದು ರೋಮಾಂಚಕ ಟ್ರಾವೆಲ್ ವಿಡಿಯೋದೊಂದಿಗೆ ಸಿಗೋಣ. ಅಲ್ಲಿಯವರೆಗೆ ಧನ್ಯವಾದಗಳು.